ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾವೆ. ವಿಧಾನಸಭೆ ಕಲಾಪದಲ್ಲಿ ವಿಪಕ್ಷಗಳ ಪ್ರೊಟೆಸ್ಟ್ ಮುಂದುವರೆದಿದೆ. ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಬಿಜೆಪಿ ಜೆಡಿಎಸ್ನವರು ಪ್ರತಿಭಟನೆ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದರು. 224 ಶಾಸಕರ ಸಮಯ ಹಾಳು ಮಾಡಬೇಡಿ, ಒಬ್ಬ ನಾಗೇಂದ್ರನಿಗೋಸ್ಕರ ಹಾಳು ಮಾಡಬೇಡಿ ಅಂತ ಹೇಳಿದರು. ಸಚಿವ ನಾಗೇಂದ್ರ ಮೇಲೆ 24 ಕೇಸ್ಗಳಿದ್ದಾವೆ. CBIನಲ್ಲಿ 2 ಚಾರ್ಜ್ ಶೀಟ್ ಇವೆ. ಬಿ ನಾಗೇಂದ್ರ ಅಪರಾಧಿ ಅಲ್ಲ ಅಂತೀರಾ? ಅಪರಾಧಿ ಅಲ್ಲ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟರು. ನನ್ನ ಹತ್ರ ಕೇಸ್ಗಳ ದಾಖಲೆ ಇದೆ ಅಂಥೇಳಿ ಅಶೋಕರು ಕೆಲವೊಂದಿಷ್ಟು ದಾಖಲೆಗಳನ್ನು ಅಲ್ಲಿ ತೋರಿಸಿದರು ಮತ್ತು ಪೋಸ್ಟರ್ಗಳನ್ನು ಪ್ರದರ್ಶನ ಮಾಡುವ ಮೂಲಕ ಅಲ್ಲಿ 2ನೇ 3ನೇ ಮಹಡಿಯಲ್ಲಿ ಪ್ರತಿಭಟನೆ ಮಾಡುವಂಥ ಕೆಲಸ ಕೂಡ BJPಯ ಸದಸ್ಯರು ಮಾಡಿದರು. ನೋಡಿ, 6 ದಿನ ಆಯ್ತು ಈಗ ಕಲಾಪ ಶುರುವಾಗಿ, ಬಟ್ 4 ದಿನ ಆಯಿತು ಇವರ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇದೆ. ಕಲಾಪ ಸರಳವಾಗಿ ಸುಗಮವಾಗಿ ನಡೀಲಿಕ್ಕೆ ಬಿಡ್ತಾ ಇಲ್ಲ BJP ಮತ್ತು JDSನವರು. ಈಗ ಇವರು ಪಟ್ಟು ಹಿಡಿದು ಕೂತಿದ್ದಾರೆ. ಅವರು ಕೊಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಕೆಲವೊಂದು ಕಡೆ ಮುಖ್ಯಮಂತ್ರಿಗಳು, ಇಡೀ ಸರ್ಕಾರ ನಾಗೇಂದ್ರ ಪರವಾಗಿ ಸಮರ್ಥನೆ ಮಾಡಿಕೊಳ್ತಾ ಇದೆ. ಅವರು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ಚಾರ್ಜ್ ಶೀಟ್ ಅಷ್ಟೇ ಆಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇವರು ಈಶ್ವರಪ್ಪನವ್ರ ಮಾದರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ ಧರ್ಮೇಂದ್ರ ಪ್ರಧಾನರು ರಾಜೀನಾಮೆ ತಗೊಂಡ್ರು. ಹಾಗೆ ಇಲ್ಲಿ ನಾವು ಕೂಡ ತೆಗೆದುಕೊಳ್ಬೇಕು, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕು, ಅವ್ರನ್ನ ಮಣಿಸಬೇಕು ಅಂಥೇಳಿ ಇವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಕ್ಸಸ್ ಆಗುತ್ತಾ ಇಲ್ವಾ ಹಾಗಾದರೆ ಇವ್ರ ಹೋರಾಟ? ಜೊತೆಗೆ ಕಾಂಗ್ರೆಸ್ ಕಂಪ್ಲೀಟಾಗಿ ಇವರ ಹೋರಾಟಕ್ಕೆ ಮಣಿಯುತ್ತಾ ಇಲ್ವಾ ಅನ್ನೋದು. ಈಗಾಗಲೇ ನಾಗೇಂದ್ರ ಕೂಡ ಅದಕ್ಕೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಆದರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಖಂಡಿತವಾಗ್ಲೂ ಆಗೋದಿಲ್ಲ. ಜನರ ತೆರಿಗೆ ದುಡ್ಡು ಹಾಳಾಗ್ತಾ ಇದೆ ಮತ್ತು ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಶಾಸಕರು ಸಮಸ್ಯೆಯನ್ನು ಧ್ವನಿ ಎತ್ತಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಪ್ರಶ್ನೋತ್ತರ ಕಲಾಪ ಅಂತರೂ ಮಾತೇ ಇಲ್ಲ. ಬರೀ ಗಲಾಟೆ ಗದ್ದಲದಲ್ಲೇ ಪ್ರತಿಭಟನೆಯಲ್ಲೇ BJPಯವರು ಬಲಿ ಪಡಿತಾ ಇದ್ದಾರೆ ಇಡೀ ಸೆಷನನ್ನು. ಸದನದ ಬಾವಿಗಳದು ಕೂಡ ಅವರು ಹೋರಾಟ ಮಾಡ್ತಾ ಇಲ್ಲ. ಬರೀ ಅವರೆಲ್ಲಿ ಕೂತಿರ್ತಾರೋ ಅಲ್ಲಿ ಘೋಷಣೆಗಳನ್ನು ಕೂಗೋದು, ಅಡ್ಡಿಪಡಿಸೋದು ಮಾಡ್ತಾ ಇದ್ದಾರೆ. ಪರಿಷತ್ನಲ್ಲೂ ಕೂಡ ಹಾಗೆ ಆಯಿತು. ವಿಧಾನಸಭೆ ಕಲಾಪದಲ್ಲೂ ಕೂಡ ಅದು ಮುಂದುವರಿತು. ವಿಧೇಯಕಗಳು ನೋಡಿ, ಅಷ್ಟೆಲ್ಲ ಇದ್ದರೂ ಕೂಡ ಸರ್ಕಾರ ಏನೇನು ಬಿಲ್ ಪಾಸ್ ಮಾಡಬೇಕು ಎಲ್ಲವನ್ನೂ ಕೂಡ ಮಾಡ್ತಾ ಇದೆ. ಬಟ್ ಹೋರಾಟ ಇದು ರಾಜೀನಾಮೆ ಕೊಟ್ಟರೆ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋದರ ಹೊರತಾಗಿ ಬಟ್ ಸೆಷನ್ ಯಾವ ರೀತಿ ನಡೀಬೇಕಾಗಿತ್ತು ನಿಯಮಬದ್ಧವಾಗಿ ನಡೀತಾ ಇಲ್ಲ. ಅದಕ್ಕೆ ವಿರೋಧ ಪಕ್ಷಗಳು ಅನುವು ಮಾಡಿಕೊಡ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೂಡ ಅಷ್ಟೇ ಅವ್ರ ಮೇಲೆ ಹಾಕ್ತಾ ಇದೆ. ಆರೋಗ್ಯಕರವಾಗಿ ಚರ್ಚೆ ಮಾಡಲಿಕ್ಕೆ ಬನ್ನಿ ಅಂತ ಈಗಾಗಲೇ ಪರಮೇಶ್ವರರು ಸರ್ಕಾರದ ಪರವಾಗಿ ಮಾತಾಡಿದರೂ ಕೂಡ ಇವರು ರೆಡಿ ಆಗ್ತಾ ಇಲ್ಲ. ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ ಸ್ಪೀಕರ್. 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು CBI ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿ ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. CBIದು 3 ಇದೆ, ಆಮೇಲೆ EDದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಮಾಹಿತಿ ಕೊಡಕ್ಕೆ ಬಿಡಿ ಅಧ್ಯಕ್ಷರೇ, ಕ್ವಶನ್ ಏನಿದೆ ಅದನ್ನ ನಾವು ಕೇಳಿ. ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ, ನಾನು ಎಲ್ಲ ಮಾಹಿತಿ ಮೇಲೆ ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಅಧ್ಯಕ್ಷರೇ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಚರ್ಚೆಗೆ ಅವಕಾಶ ಕೊಡ್ತೀನಿ. ಅಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರು. ನಿಮ್ಮ ಮಾತು ಕರೆಕ್ಟ್ ಇದೆ. ಈ